ಡಿಸೈನ್ ತಂದಿದ್ಯಾ? ಸೂಪರ್ ಡಿಸೈನ್ ತಂದಿದ್ದೀನಿ ನೋಡಿ. ಇದು ಸ್ಟಾರ್ಟಿಂಗ್ ಕ್ರೇಪ್ ಲೇಟೆಸ್ಟ್ ಕಂಪ್ಯೂಟರ್ ಡಿಸೈನು. ಇದು ಮೈಸೂರು ಸಿಲ್ಕ್. ಇಷ್ಟ ಆಯ್ತಾ ನೋಡಿ? ಅಥವಾ ಕುಚುಚುತಾಯಿ ನೋಡಿದೀರಾ? ಅದರಲ್ಲಿ ಕಜೋಲ್ ಇದನ್ನೇ ಹಾಕೊಂಡು ಓಡಾಡಿದ್ದು. ಹೆಂಗಿದೆ? ಈ ಅಮ್ಮ ಒಂದ್ 2 ಸೀರೆ ತಗೊಂಡ್ಬಿಟ್ರೆ 200 ರೂಪಾಯಿ ಕಮಿಷನ್ ಬರುತ್ತೆ. ಹಾಲು ಅವನು ಕೊಟ್ಬಿಡ್ಬೋದು. ಶಿವಣ್ಣ, ಈ ಸೀರೆ ನಂಗೆ ಚೆನ್ನಾಗಿ ಕಾಣುತ್ತಾ? ಕಾಣುತ್ತಾನ? ಬಂಗಾರ ಅಂತ ನಿಮ್ ಕಲರ್ಗೂ ಈ ಸೀರೆ ಕಲರ್ಗೂ ಮಚ್ಚೋ 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 ಮಚ್ಚೋ. ಅಲ್ಲಿ ನೋಡಿ. ನಿಮ್ಗೆ ನೋಯ್ಲಿಗೆ ಮೆಟ್ಕೊಡೋದೇನ್ರಿ? ಮಾನ ಮರ್ವಾದೆ ಇಲ್ದೆ ಬೀದಿ ಬಿಟ್ಟು ಬಸವತರ ಆಗಿದ್ದೀರೇನ್ರಿ ನೀವು? ನಾನೇನ್ರಿ ಕಮ್ಮಿ ಮಾಡೀನಿ ನಿಮ್ಗೆ? ಅವ್ಳು ನಿಮ್ಗೆ ಮಾಟ ಮಾಡಿಸ್ಬಿಟ್ಟು ಅವ್ರ ಕಡೆನೆ ಮಾಡ್ಕೊಂಡ್ಬಿಟ್ಟವಳೆ. ಸುಮ್ಕಿರೆ. ಸೀರೆ ತೋರ್ಸೋದೇ ನನ್ ಕೆಲ್ಸ. ಆ ಯಮ್ಮನ್ ಪುಸ್ಲಾಯಿಸಿ ಅಟ್ಟಕ್ಕೇರಿಸಿ ಅವಳು ಸೀರೆ ಮಾಡಿದ್ರೆ ನಾನು 2 ಕಾಸು ಕಮಿಷನ್ ನೋಡ್ಬೋದಪ್ಪ. ಅದಕ್ಕೂಳೆ ಮೈ ಮೇಲೆ ದೇವ್ರ ಬಂದಾಗ ಆಡ್ತಿಯಲ್ಲ. ನೀವಂತ ಶ್ರೀರಾಮಚಂದ್ರನೇ ಆಗಿದ್ದಿದ್ರೆ ಮರ್ವಾದಿಯಾಗಿ ಸೀರೆ ತೋರಿಸಿ ವ್ಯಾಪಾರ ಮಾಡ್ಕೊಂಡು ಮನೆಗೆ ಬರ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಆ ಬಿತ್ರಿ ಮುಖದ ಹತ್ರ ನಿಮ್ ಮುಖ ಇಟ್ಕೊಂಡು ಏನ್ರಿ ಮಾಡ್ತಿದ್ರಿ? ಅದು ಈ ರಾಮಣ್ಣನು ನಿಮ್ ಜೊತೆ ತಾನೇ ಕೆಲಸ ಮಾಡೋದು. ಯಾವತ್ತಾರು ಬೇರೆ ಹೆಂಗಸನ್ನ ನೋಡ್ಕೊಂಡು ಅಲ್ಲಿ ಕೇಳ್ಕೊಂಡು ವ್ಯಾಪಾರ ಮಾಡೋದು? ಅಯ್ಯೋ ಅಷ್ಟೇ ಅಲ್ಲಮ್ಮ, ಈ ಬ್ರಾ ಪೆಟಿಕೋಟು ಪ್ಯಾಂಟೀಸ್ ಎಲ್ಲ ಮಾಡ್ತಾರಲ್ಲ, ಆ ಸೆಕ್ಷನ್ಗೆ ನನ್ನೇ ಹಾಕಿ ಅಂತ ಯಜಮಾನ್ರು ಪ್ರಾಣ ತಿಂತಿದ್ದ. ನಿನ್ ಬಾಳ ಹಾಳಾಗ್ಬಾರ್ದು ಅಂತ ನಾನೇ ಬೇಡ ಅಂದೆ. ತಗೋಯ್ತಾ ಲೋ ಉರಿಯೋ ಬೆಂಕಿ ತುಪ್ಪ ಸುರಿದು ಮನೆ ಮುರಿಯೋ ಕೆಲಸ ಮಾಡ್ಬೇಡಲೋ. ನೋಡು ಗೌರಿ, ಅಂಗಡಿಗೆ ಬರೋ ಹುಡುಗಿರಲ್ಲ ನನ್ನ ಹತ್ರನೇ ಬರ್ತಾರೆ, ಅವನ ಹತ್ರ ಬರಲ್ಲ ಅನ್ನೋ ಕೋಪ ಅವನಿಗೆ. ನನ್ನ ಮಗನೇ, ಮಾಡೋ ಕೆಲಸದಲ್ಲಿ ಪೈಪೋಟಿ ಇರ್ಬೇಕು ಹೊರತು ಹೊಟ್ಟೆ ಕಿಚ್ಚಿರಬಾರ್ದು ಕಣೋ. ಅಯ್ಯೋ ಅಮ್ಮ, ಇವನ್ ಕಾಟ ತಡ್ಕೊಂಡು ನೀನ್ ಹೆಂಗಮ್ಮ ಸಂಸಾರ ಮಾಡ್ತಾ ಇದ್ಯಾ? ಅಲ್ಲ, ನೀನ್ ಪಕ್ಕದ ಮನೆಗೆ ಯಾಕೆ ಹೋಗಿದ್ದೆ? ಆ ಮೂದೇವಿ ನಂತವ ಸಕ್ಕರೆ ಸಾಲ ಇಸ್ಕೊಂಡಿದ್ದು, ಅದನ್ನ ಇಸ್ಕೊಂಡ್ ಬರಬಂತ ಅವ್ಳ ತವ ಹೋಗಿದ್ದೆ. ಅಲ್ಲಿ ಕರ್ಮ ನೋಡ್ದೆ ನಾನು. ಏನೋ ನಿಮ್ ದೊಡ್ಡ ಅನ್ಯಾಯ ಮಾಡ್ತೀಯಲ್ಲ. ಅನ್ಯಾಯ ಅಲ್ದೆ ಇನ್ನೇನ್ರಿ? ಮದ್ವೆಯಾಗಿ 8 ವರ್ಷ ಆಯ್ತು. ಒಂದ್ ದಿನಕ್ಕಾದ್ರೂ ಈ ಸೀರೆ ಚಂದ ಕಾಣ್ತದ ನಿನ್ಗೆ ಅಂತ